ಹಲೋ ಹಾಯ್ ನಮಸ್ಕಾರ. ಆರ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇದು ನನ್ನ ಯೂಟ್ಯೂಬ್ ಚಾನೆಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ಬೆಂಬಲಿಸಿ ಅಂತ ಹೇಳ್ತಾ, ಸೊ ನಾನು ನಮ್ಮ ಫ್ರೆಂಡು ಇಬ್ಬರು ಬಸ್ ಹತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ವಿಧಾನಸೌಧ ಹತ್ರ. ಇಲ್ಲಪ್ಪ, ಕೆಂಪೇಕೋಟೆನೇ ಕಾಣಿಸ್ತಾ ಇದೆ. ಕೆಂಪುಕೋಟೆ ಯಾಕಂತು ಹೈಕೋಟೆ ಕಾಣಿಸ್ತಾ ಇಲ್ಲ. ದರ್ಶನ್ ಇದು ದಾಸ ಏನು ಹೇಳಿ, ಏನೇ ಕೇಳ್ತಲ್ಲ. ಸುಪ್ರೀಂ ಕೋರ್ಟ್ ಇಲ್ಲಿಲ್ಲ, ಅಲ್ಲಿ ಡೆಲ್ಲಿನ ಇರೋದು. ಹೈಕೋರ್ಟ್ ಇದೆ. ಸುಪ್ರೀಂ ಕೋರ್ಟೇನ ಎಲ್ಲ ಈ ಕಡೆ ಟಚ್ ಮಾಡ್ತಾರ. ಫೋನ್ ಚಿಂತೆ ಫೋನಪ್ಪ. ಬನ್ನಿ ಮುಂದೆ ಹೋಗೋಣ. ಇದು ಹೇಳೋ. ಸೊ ಅವ್ನು ಯಾಕೋ ಮಾತಾಡೋಕ್ಕೆ ಮುಜುಗರ ಪಡ್ತಾ ಇದ್ದಾನೆ. ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ತೋರಿಸ್ತೀವಿ. ಸದ್ಯಕ್ಕೆ ಇವತ್ತು ಇಷ್ಟೇ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಹೋಗೋಣ ಬನ್ನಿ. ವಿಧಾನಸೌಧ ಹೊರಗಡೆ ಕಲ್ಲಲ್ಲಿ ಕಟ್ಟಿರೋದ್ರಿಂದ ಅನಿಸುತ್ತೆ, ಆದರೂ ಅಲ್ಲೇ ಒಳಗಡೆ ಹೋಗೋರು ಮನಸ್ಸೆಲ್ಲ ಕಲ್ಲಾಗೋದು ಅಲ್ವಾ? ಇಲ್ಲಾಂದರೆ ಜನರ ಸೇವೆ ಆರಾಮಾಗಿ ಮಾಡ್ಬೋದಾಯಿತು, ಗೆದ್ದಿರೋಂಗೆಲ್ಲ. ಬಟ್ ಯಾರೂ ಮಾಡೋದಿಲ್ಲ, ಅದಕ್ಕೆ ಅನಿಸುತ್ತೆ. ಹಿಂಗೆಲ್ಲ ಹನುಮಂತ ಅವ್ರಿಗೆ ಕಲ್ಲಲ್ಲಿ ಕಟ್ಟಿರೋದ್ರಿಂದ. ಕಲ್ಲಲ್ಲಿ ಕಟ್ಟಿದೆ ನೇರಲ್ಲಿ ಕಟ್ಟಬೇಕಾಯ್ತು ಅಂತ ಕೇಳ್ಬೋದು ನೀವು. ಅದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಅದು MLA MP ಅವ್ರ ಮನಸ್ಸಲ್ಲಿ ಇರಬೇಕು ಯಾವ ಥರ ಅಂತ. ಓಕೆನಾ? ಓಕೆ ಬನ್ನಿ ಮುಂದೆ ಸಾಗೋಣ. ಸಿಕ್ಕಾಪಟ್ಟೆ ಜನ ಬಂದವರಪ್ಪು. ವಿಡಿಯೋ ನೋಡಿದ್ರೆ ಸ್ವಲ್ಪ ಫುಲ್ ಪಾರ್ಕನ್ನು ತೋರಿಸ್ತೀನಿ. ಅದು ಯಾವ ಥರ ಇದೆ, ಏನು ಎತ್ತ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದು ಪ್ರಕೃತಿಯ ಮಡಿಲು ಯಾವ ಮಟ್ಟಕ್ಕಿದೆ ಅಂತಂದರೆ ಸಿಕ್ಕಾಪಟ್ಟೆ ಸೈಕಾಗಿದೆ. ಪ್ರಕೃತಿ ಅನ್ನೋದು ತುಂಬ ಅದ್ಭುತವಾಗಿ ಮೂಡಿ ಬರ್ತಾಯಿದೆ. ಸೊ ಗಿಡ ಮರಗಳು, ಹಳ್ಳಿ ಬಳ್ಳಿಗಳು, ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಯಾರಾದ್ರೂ ಏನಂದರೆ ಸೊ ಸಖತ್ತಾಗಿದೆ. ಬಾ. ಸೊ ಕಬ್ಬನ್ ಪಾರ್ಕಿನ ನಾವು ಒಂದಿಷ್ಟು ಜಾಗವನ್ನು ಸುತ್ತಿಕೊಂಡು ಈಗ ಇದು ಸೊ ನೋಡ್ತಾ ಇರ್ಬೋದು ನೀರು ಹೇಗೆ ನೃತ್ಯವನ್ನು ಮಾಡ್ತಾ ಇದೆ ಅಂತ ನೋಡಿ ಆನಂದಿಸಿ. ಸೊ ಬಂದು ನೀವು ಎಲ್ಲ ವಿಡಿಯೋ ನಾವು ಹೇಳೋದಕ್ಕಿಂತ ಬಂದು ನೋಡೋದ್ರಿಂದ ನಿಮಗೆ ತುಂಬ ಅದ್ಭುತವಾಗಿ ಮೂಡಿ ಬರ್ತದೆ ಅಂತ ಹೇಳ್ಬೋದು. ಬನ್ನಿ ಇನ್ನು ಮುಂದೆ ಸಾಗೋಣ, ಗೊತ್ತಾಗುತ್ತೆ ಯಾವ್ಯಾವ ಥರ ಇದೆ, ಏನೇನು ನಮ್ಮ ಕಬ್ಬನ್ ಪಾರ್ಕ್ ಅನ್ನೋದನ್ನು ನಿಮ್ಮ ಮಾತುಗಳ ಮೂಲಕ, ಕಮೆಂಟ್ಗಳ ಮೂಲಕ ಉತ್ತರಿಸಬೇಕು. ಓಕೆನಾ? ಇದು ನನ್ನ ಮೊದಲ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಾತಲ್ಲೇ ಇದು ನಾವು ಕೊನೆಯ ಗೇಟ್ ಕಡೆ ಹೋಗ್ತಾ ಇದ್ದೀವಿ ಅನಿಸುತ್ತೆ. ನಾವು ಬೇರೆ ಕಡೆ ದಿಕ್ಕಿಗೆ ಸಾಗಬೇಕು. ಹೌದಾ? ನೋಡ್ತಾ ಇರ್ಬೋದು, ಪ್ರಕೃತಿಯ ಮಡಿಲಲ್ಲಿದ್ದರೆ ಅದರ ಖುಷಿ. ಸೊ ನನಗೆ ಈ ಪ್ರಕೃತಿಯನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಡೈಲಾಗ್ ಗುರ್ತು ಮಾಡ್ತಾ ಇದೆ, ಡಿ.ಬಾಸ್ ಅವ್ರದ್ದು, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ. ಸೊ ಆ ನೆಮ್ಮದಿ ಇಲ್ಲಿ ಸಿಗುತ್ತಂತ ಅನ್ನಿಸ್ತಾ ಇದೆ ನನಗೆ. ಸೊ ನಿಮಗೂ ಸಿಗಬೇಕಂದ್ರೆ ಕಬ್ಬನ್ ಪಾರ್ಕ್ ಕಡೆ ಎಲ್ಲರೂ ಬನ್ನಿ. ನಿಮ್ಮ ಪಾರ್ಕ್ ಕಡೆ ಎಲ್ಲರೂ ತಲೆ ಹಾಕಬೇಕು. ಹಾಂ. ಸೊ ನೆಮ್ಮದಿಯನ್ನು ತೆಗೆದುಕೊಳ್ಳಬಹುದು. ಸೊ ಇದು ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳು ಕೂಡ ದೂರ ಆಗುತ್ತೆ. ಓಕೆನಾ? ಬರ್ಬೋದು. ಓಕೆ, ಕಬ್ಬನ್ ಪಾರ್ಕ್ ಎಲ್ಲ ನೋಡ್ಕೊಂಡ್ಬಿಟ್ಟು ಸೊ ನಾವು ಮನೆ ಕಡೆ ಹೊರಟಿದ್ದೀವಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.